ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಪಡ್ಡು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 1 ಲೋಟ 1 ಗ್ಲಾಸ್ ದೋಸಾ ರೈಸ್ ಅಥವಾ ನೀವು ಇಡ್ಲಿ ರೈಸ್ ಯೂಸ್ ಮಾಡಬಹುದು. ಪೇಪರ್ ಅವಲಕ್ಕಿ, ತೆಳು ಅವಲಕ್ಕಿ 4 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್ ತುಪ್ಪ ಗೀ, ಚಿಟಕೆಷ್ಟು ಅರಸಿನ ಟರ್ಮರಿಕ್, 1 ಟೀ ಸ್ಪೂನ್ ಮೇಥಿ ಸೀಡ್ಸ್ ಮೆಂತೆ ಕಾಳು, ಹಾಫ್ ಟೀ ಸ್ಪೂನ್ ಅಜ್ವೈನ್ ಓವಾ, 4 ಟೇಬಲ್ ಸ್ಪೂನ್ ಅಷ್ಟು ಅರ್ಧ ಕಪ್ನಷ್ಟು ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, 3 ರಿಂದ 4 ಟೇಬಲ್ ಸ್ಪೂನ್ ಜಾಗರಿ ಬೆಲ್ಲ ಪುಡಿ. ನೀವು ಒಂದು ವೇಳೆ ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಜಾಸ್ತಿ ಯೂಸ್ ಮಾಡ್ಬೋದು, ಕಡಿಮೆ ತಿನ್ನೋರಾದ್ರೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಬೋದು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಅಕ್ಕಿ ಮತ್ತೆ ಮೇಥಿ ಸೀಡ್ಸ್ ಮೆಂತೆ ಕಾಳು ಇದನ್ನು ನಾವು 2 ರಿಂದ 3 ಸತಿ ತೊಳೆದು ಇದನ್ನು ನಾವು ನೆನೆಸಿಡ್ಬೇಕು. ಮಿನಿಮಮ್ 4 ಗಂಟೆ ಆದ್ರೂ ನನ್ನ ನೆನೆಸಿಡ್ಬೇಕು, ಅಥವಾ ಓವರ್ ನೈಟ್ ಸೋಪ್ ಮಾಡಿದ್ರು ಓಕೆ. ನಾನೀಗ ಇಲ್ಲಿ ಅಕ್ಕಿಯನ್ನು 3 ಸತಿ ನೀರಲ್ಲಿ ತೊಳೆತಂದೆ. ಈಗ ಒಳ್ಳೆ ನೀರು ಹಾಕಿದನು ಮಿನಿಮಮ್ 3 ರಿಂದ 4 ಗಂಟೆ 3 to 4 ಅವರ್ಸ್ ಇದನ್ನು ಸೋಪ್ ಮಾಡುವ, ನೆನೆಸಿಡುವ. ಈಗ ಇಲ್ಲಿ 4 ಅವರ್ಸ್ ಆಗಿದೆ ಸೋಪ್ ಮಾಡಿ ನಾನು ನೆನೆಸಿಟ್ಕೊಂಡು. ರೈಸ್ ಮತ್ತೆ ಮೇಥಿ ಸೀಡ್ಸ್ ಮೆಂತೆ ಕಾಳು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ. ಆ ನಂತರ ನಾವು ಜಾಗರಿ ಬೆಲ್ಲ ಹಾಕೊಳ್ಳುವ, ಜಾಗರಿ ಪೌಡರ್. ಅದರ ಜೊತೆನೆ ಸಾಲ್ಟ್ ಉಪ್ಪು ಸಹ ಸೇರಿಸಿಕೊಳ್ಳುವ. ಆನಂತರ ಟರ್ಮರಿಕ್ ಅರಸಿನ, ಕೊಕೊನಟ್ ಗ್ರೇಟೆಡ್ ತೆಂಗಿನ ತುರಿ, ಇದು ಅಜ್ವೈನ್ ಓವ ನಾವು ಲಾಸ್ಟ್ಗೆ ನಾಳೆ ತಿಂಡಿ ಮಾಡುವಾಗ ನಾವು ಮಿಕ್ಸ್ ಮಾಡ್ಲಿಕ್ಕಿದ್ದೇವೆ. ಈಗ ತೆಗೆದಿಟ್ಕೊಳ್ಳುವ. ಅದರ ಜೊತೆ ನಾವು ಪೇಪರ್ ಅವಲಕ್ಕಿ ಪೋಹ ಯೂಸ್ ಮಾಡ್ತಿದ್ದೇವೆ. ಒಂದು ವೇಳೆ ನೀವು ಗಟ್ಟಿ ಅವಲಕ್ಕಿ ಯೂಸ್ ಮಾಡೋದಾದ್ರೆ 1/4 ಗಂಟೆ ನೀವು ನೀರಲ್ಲಿ ನೆನೆಸಿಟ್ಕೊಳ್ಳಿ. ನಾನಿಲ್ಲಿ ಪೇಪರ್ ಅವಲಕ್ಕಿ ಯೂಸ್ ಮಾಡುದು, ಸೊ ಡೈರೆಕ್ಟ್ ಹಾಕೊಳ್ತೇನೆ ಮಿಕ್ಸಿ ಜಾರಿಗೆ. ಆನಂತರ ನೀರು ವಾಟರ್ ನೋಡ್ಕೊಂಡು, ಒಮ್ಮೆ ಜಾಸ್ತಿ ಹಾಕೊಳ್ಬೇಡಿ. ಈಗ ನಾವಿದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳುವ, ನುಣ್ಣಕ್ಕೆ ರುಬ್ಕೊಳ್ಳುವ. ಬ್ಯಾಟರ್ ರೆಡಿ ಆಗಿದೆ. ಈ ರೀತಿ ಇರಬೇಕು, ಇಷ್ಟು ದಪ್ಪ ಇರಬೇಕು. ತುಂಬ ನೀವು ತೆಳ್ಳಗೆ ಮಾಡ್ಲಿಕ್ಕೆ ಹೋಗಬೇಡಿ, ಸಾಕು. ಇದನ್ನು ನಾವೀಗ ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ. ಈಗ ನಾವು ಬಾಯಿ ಮುಚ್ಚಿದ್ದನ್ನು ನಾನು ಓವರ್ ನೈಟ್ ಇದನ್ನು ಫರ್ಮೆಂಟ್ ಆಗ್ಲಿಕ್ಕೆ ಬಿಡ್ತೇನೆ, ಅಥವಾ ನೀವು 6 ರಿಂದ 7 ಗಂಟೆ ಸಹ ನೀವು ಫರ್ಮೆಂಟ್ ಆಗ್ಲಿಕ್ಕೆ ಬಿಡ್ಬೋದು. ಇಲ್ಲಿಗ ನಮ್ಮ ಬ್ಯಾಟರ್ ಫರ್ಮೆಂಟ್ ಆಗಿದೆ ಓವರ್ ನೈಟ್. ಈಗ ನಾವು ತೆಗೆದಿಟ್ಕೊಂಡಂತ ಅಜ್ವೈನ್ ಓವನ್ನು ಹಾಕೊಳ್ಳುವ. ಒಮ್ಮೆ ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಪಡ್ಡು ಮಾಡ್ಕೊಳ್ಳುವ. ಈಗ ಇಲ್ಲಿ ಪ್ಯಾನ್ ಬಿಸಿ ಆಗಿದೆ, ತುಪ್ಪ ಹಾಕೊಳ್ಳುವ, ಗೀ. ಈಗ ತುಪ್ಪ ಬಿಸಿ ಆಗಿದೆ. ಈಗ ನಾವು ಬ್ಯಾಟರ್ ಹಾಕೊಳ್ಳುವ. ಈಗ ನಾವು ಬಾಯಿ ಮುಚ್ಚಿದ್ದನ್ನು ಬೇಯಲಿಕ್ಕೆ ಬಿಡುವ, ಫ್ರೈ ಆಗ್ಲಿಕ್ಕೆ ಬಿಡುವ. ಈಗ ಪಡ್ಡು ಒಂದು ಸೈಡ್ ಬೆಂದಿದೆ, ಫ್ರೈ ಆಗಿದೆ. ಈಗ ಇದನ್ನು ತಿರುಗಿಸಿ ಹಾಕುವ. ಫ್ಲೇಮ್ ಮೀಡಿಯಂ ಟು ಹೈ ಅಲ್ಲಿ ಇಟ್ಕೊಳ್ಳಿ. ಇದನ್ನೀಗ ವಾಪಸ್ ನಾವು ಬೇಯಲಿಕ್ಕೆ ಬಿಡುವ. ಸಾಕು, ಇಲ್ಲಿ ಪಡ್ಡು ಬೆಂದಿದೆ 2 ಸೈಡ್ ಸಹ. ನಾವೀಗ ಅದನ್ನು ಡಿಶ್ ಔಟ್ ಮಾಡ್ಕೊಳ್ಳುವ. ಈಗ ನಾವು ಉಳಿದ ಬ್ಯಾಟ್ರಲ್ಲಿ ಸಹ ಪಡ್ಡು ಮಾಡ್ಕೊಳ್ಳುವ. ಇದರ ಆಲ್ರೆಡಿ ಸ್ವಲ್ಪ ತುಪ್ಪ ಉಂಟು, ಗೀ ಉಂಟು. ಬೇಕಿದ್ರೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ.
ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.